ಒಂದು ಮಗು ಹುಟ್ರ ಮೇಲೆ ಆ್ಯಸ್ ಎ ಪೇರೆಂಟ್ಸ್ ಆಗಿ ನಾವು ಕೊಡೋ ಫಸ್ಟ್ ಗಿಫ್ಟ್ ಅಂದರೆ ಅದವ್ರ ನೇಮ್. ಅದು ಖಾಲಿ ನೇಮ್ ಅಲ್ಲ, ಅದವ್ರ ಐಡೆಂಟಿಟಿ. ಅದು ಲೈಫ್ ಲಾಂಗ್ ಅವರೊಟ್ಟಿಗೆ ಉಳಿತು. ಹಂಗಪ್ಪು ಎಲ್ಲ ಪೇರೆಂಟ್ಸ್ಗೂ ಆಸೆ ಇರುತ್ತೆ. ಸೊ ನಮ್ಮ ಮಗು ಹೆಸರು ಯುನೀಕ್ ಆಗಿರ್ಕ, ಡಿಫ್ರೆಂಟ್ ಆಗಿರ್ಕ ನಡಿ. ಅದೇ ಥರ ನಮಗೂ ಆಸೆ ಇದ್ದಿತ್ತು. ಹಾಗೆ ನಾವು ಒಂದು ಯುನೀಕಾಗಿ ಒಂದು ನೇಮ್ ಇಟ್ಟಿತ್ತು. ಅದು ನಿಮಗೆ ಮುಂದೆ ವೀಡಿಯೋದಂಗೆ ಗೊತ್ತಾಯ್ತು. ಈಗ ಮಗಿನೆಲ್ಲ ತೊಟ್ಲಿ ಹಾಕಿ ಆಯ್ತು. ಈ ತೊಟ್ಲು ನನ್ನ ತಮ್ಮ ತಂದದ್ದು, ಸೋದ್ರ ಮಾವ ತಂದದ್ದು. ಈಗ ತೊಟ್ಲಿಗೆಲ್ಲ ಹಾಕಿ ಆದ್ಮೇಲೆ ಸಾಂಗೆಲ್ಲ ಹೇಳಿ ಆಯ್ತು. ಈಗ ಟೈಮ್ ಟು ರಿವೆಲ್ ದ ನೇಮ್. ಆ್ಯಂಡ್ ದ ನೇಮ್ ಇಸ್ 1, 2, 3 ಇಟ್ಸ್ ರಾಂಶ್. ರಾಂಶ್ ಅಂದರೆ ರಾಮ ನಳಿ. ಈ ಹೆಸರು ಇದು ಎಲ್ಲೂ ನಂಗೆ ಗೂಗಲಂಗೆ ಸಿಕ್ಕಿದ ಹೆಸರಲ್ಲ. ಇದು ನಾನು 5 ತಿಂಗಳು ಪ್ರೆಗ್ನೆಂಟ್ ಇಪ್ಪಷ್ಟೊತ್ತಿಗೆ ಸುಮ್ಮನೆ ಕೆಲಸ ಮಾಡ್ತಾ ಇಪ್ಪಷ್ಟೊತ್ತಿಗೆ ನನ್ನ ತಲೆಗೆ ಬಂದ ಹೆಸರು. ಅದಾದ ಮೇಲೆ ಎಷ್ಟೇ ಹೆಸರು ಹುಡುಕ್ರು ನಮ್ಗೆ ಯಾವ ಹೆಸರು ಇಷ್ಟ ಇಲ್ಲ, ಅದೇನೂ ಗೊತ್ತಿಲ್ಲ. ಇದೇ ಹೆಸರೇ ಫೈನಲ್ ಮಾಡ್ತು. ಆಮೇಲೆ ಅವನ್ನ ಇದು ತೊಟ್ಲಿ ಹಾಕೋದು ರಾಮನವಮಿ ದಿನವೇ. ಅದನ್ನೇನು ಪ್ಲ್ಯಾನ್ ಮಾಡಿ ಹಾಕೋದಲ್ಲ, ಎಲ್ಲ ಇನ್ಸಿಡೆನ್ಸ್. ಸೊ ತೊಟ್ಲಿಗೆಲ್ಲ ಹಾಕಿ ಆದಮೇಲೆ ಊಟ ಎಲ್ಲ ವ್ಯವಸ್ಥೆ ಇದ್ದಿತ್ತು. ಅದಾದಮೇಲೆ ಇದು ನಮ್ಮದು ಸಿಂಪಲ್ಸ ಡೆಕೋರೇಷನ್ ನಾವೇ ಮಾಡೋದು, ಮನೆಯವರೇ ಮಾಡೋದು. ಫಸ್ಟ್ ಬೇರೆಯವ್ರನ್ನ ಕರೆಸಿ ಮಾಡಿಸ್ಕೊಂಡೇಳಿ ಕಡೆಗೆ ಬೇಡ ಅಂದೇಳಿ ನಾವೇ ಮನೆಯವರೇ ಸಿಂಪಲ್ಲಾಗಿ ಮಾಡೋದು.